ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಕಾರ್ಸ್ ಚಾನಲ್. ನಾನು ನಿಮ್ಮ ಆಕೆ. ಇವತ್ತು ನಮ್ಮ ಹತ್ರ ಒಂದು ಮೋಸ್ಟ್ ಬ್ಯೂಟಿಫುಲ್ ಕಾರ್, ಡಿಮ್ಯಾಂಡೆಡ್ ಕಾರ್ ಅಂತ ಹೇಳ್ಬೋದು. ಲಕ್ಸುರಿ ವೆಹಿಕಲ್ ಕಮ್ಮಿ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಅದು ಯಾವುದು ಗಾಡಿ ಅಂತ ವೀಡಿಯೋಲಿ ಹೋಗಿ ಕಂಪ್ಲೀಟ್ ವೀಡಿಯೋ ನೋಡೋಣ. ಅದು ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಒಳ್ಳೆ ಕಾರ್ಸು ನಮ್ಮ ಶೋರೂಮ್ ಸಾಗರ್ ಕಾರ್ಸಲ್ಲಿ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಡೈರೆಕ್ಟ್ ಈ ವಿಡಿಯೋಲಿ ಕಂಪ್ಲೀಟ್ ವೀಡಿಯೋ ನೋಡೋಣ. ಫ್ರೆಂಡ್ಸ್, ನೋಡ್ತಾ ಇದ್ದಾರೆ ಮುಂದೆ ಒಂದು ಚವರ್ಲೈಟ್ ಕ್ರೂಸ್ ಬಂದಿದೆ. ಎಲ್ಲರೂ ಕ್ರೂಸ್ ಬೇಕು ಅಂತ ಹೇಳ್ತು. ಯಾಕಂದರೆ ಮಾರ್ಕೆಟಲ್ಲಿ ಡಿಮ್ಯಾಂಡೆಡ್ ಕಾರ್ ಅಂತ ಹೇಳ್ಬೋದು, ಗಾಡಿಗಳೂ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಕೇಳ್ತಾಯಿದ್ರು ಚವರ್ಲೈಟ್ ಕ್ರೂಸ್ ಬಂದರೆ ಹೇಳಿ ಅಂತ. ಅದಕ್ಕೋಸ್ಕರ ಬಂದ ತಕ್ಷಣ ಇಮಿಡ್ ಆಗ್ತಾ ಇದ್ದೀನಿ. 2013 ಮಾಡಲ್ LT ವೇರಿಯಂಟು ಚವರ್ಲೈಟ್ ಕ್ರೂಸ್ ಡೀಸೆಲ್ ವೇರಿಯಂಟು ನೋಡ್ತಾ ಇದ್ದೀರಾ. ವೆಹಿಕಲ್ ವೈಟ್ ಕಲರಲ್ಲಿ ಇರೋದು ತುಂಬ ಚೆನ್ನಾಗಿದೆ. ಲಕ್ಸುರಿ ವೆಹಿಕಲು, ಅದನ್ನು ಕಮ್ಮಿ ಪ್ರೈಸಲ್ಲಿ ಸಿಗ್ತಾ ಇದೆ. ಫ್ರೆಂಡ್ಸ್ ನೋಡ್ಬೋದು, ಫ್ರಂಟ್ ವ್ಯೂ ತೋರಿಸ್ತಾ ಇದ್ದೀನಿ. ಆ್ಯಂಡ್ ರೈಟ್ ಆನ್ ಬಾಡಿಲನ್ನು ಕೂಡ ತೋರಿಸ್ಕೊಂಡು ಬರ್ತೀನಿ. ಎಲ್ಲಿ ಒಂದು ಸ್ಕ್ರಾಚಸ್ಸು ಡೆಂಟು ಆ ಥರ ಏನಿಲ್ಲ. ವಿತ್ ಅಲಾಯ್ ವೀಲ್ಸ್ ಆಗಲಿ, ಪವರ್ ಸ್ಟಾರ್ಟು, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಸಿಗುತ್ತೆ ನಿಮಗೆ. ನೋಡ್ತಾ ಇದ್ದೆ ಒಂದು ಲಕ್ಸುರಿ ಕಾರು ಚವರ್ಲೈಟ್ ಕ್ರೂಸು. ಮಾರ್ಕೆಟಲ್ಲಿ ಡಿಮ್ಯಾಂಡೆಡ್ ಕಾರ್ ಅಂತಲೇ ಹೇಳ್ಬೋದು. ಚವರ್ಲೈಟ್ ಕಂಪನಿ ಕ್ಲೋಸ್ ಆಗಿದೆ ಅಂದರೆ ಗಾಡಿಗಳು ಡಿಮ್ಯಾಂಡೆಡ್ ಆಗಿ ಇನ್ನೂ ಬಿಟ್ಟಿಲ್ಲ. ಗಾಡಿ ಡಿಮ್ಯಾಂಡೆಡಲ್ಲಿದೆ. ನೋಡ್ತಾ ಇದ್ದೀರಾ, ನಿಮಗೆ ಬಾಡಿ ಲೈನ್ ನೋಡ್ತಾ ಇದ್ದೀರಾ, ಬ್ಯಾಕ್ ಸೈಡ್ನೂ ಕೂಡ ನೋಡ್ತಾ ಇದ್ದೀರಾ. ಎಲ್ಲಿನೂ ಒಂದು ಸ್ಕ್ರಾಚಸ್ಸು ಡೆಂಟ್ ಆ ಥರ ಏನಿಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ಲು. ಆ್ಯಂಡ್ ಲೆಫ್ಟ್ ಸೈಡ್ನೂ ಕೂಡ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ತುಂಬ ಕ್ಲೀನಾಗಿದೆ ವೆಹಿಕಲ್ಲು. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ತುಂಬ ಕ್ಲೀನಾಗಿದೆ ವೆಹಿಕಲ್ಲು, ವೆಲ್ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಆ್ಯಂಡ್ ನೋಡ್ತಾ ಇದ್ದೀರಾ, ರೈಟ್ ಒಂದು ಬಾಡಿ ಲೈನ್ ತೋರಿಸ್ಕೊಂಡು ಬಂದಿದ್ದೀನಿ. ಎಲ್ಲಿನೂ ಸ್ಕ್ರಾಚಸ್ಸು ಡೆಂಟು ಏನೊಂದು ಬಾಡಿ ಲೈನಲ್ಲಿ ಏನೂ ಇಲ್ಲ. ತುಂಬ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಹಾಗೆ ಇದೂ ಇಂಟೀರಿಯರ್ನು ಕೂಡ ಮೇಂಟೈನ್ ಮಾಡಿ ಅಂತ ಚೆಕ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಇಂಟೀರಿಯರ್ ಕಡೆ ಹೋಗೋಣ. ಇಂಟೀರಿಯರ್ ತೋರಿಸ್ತೀನಿ ನಿಮಗೆ. ಅದು ಮುಂಚೆ ಟೈರ್ಸ್ ಕಂಡೀಷನ್ ನೋಡ್ಕೊಳ್ಬೋದು. ಟೈರ್ಸ್ ನೋಡ್ತಾ ಇದ್ದೀರಾ, ಫ್ರಂಟ್ ರೈಟ್ ಸೈಡ್ ಟೈರು ಆಲ್ಮೋಸ್ಟ್ 75 to 80% ಟೈರ್ ಇದೆ ಇದು. ಆ್ಯಂಡ್ ಬ್ಯಾಕ್ ಸೈಡ್ ಟೈರು ಕೂಡ ನೋಡ್ಕೊಳ್ಬೋದು. ಅದೂ ಕೂಡ ಆಲ್ಮೋಸ್ಟ್ 75 to 80% ಟೈರ್ ಇದೆ. ಇಂಟೀರಿಯರ್ ನೋಡ್ಬೋದು ಫ್ರೆಂಡ್ಸ್ ನೀವು. ಒಳಗಡೆ ಇಂಟೀರಿಯರ್ ನೋಡ್ತಾ ಇದ್ದೀರಾ. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಇದೆ, 4 ಪವರ್ ವಿಂಡೋಸ್ ಇದೆ. ಆ್ಯಂಡ್ ನೋಡ್ತಾ ಇದ್ದೀರಾ, ಸೀಟ್ಸ್ ಎಲ್ಲ ಫ್ಯಾಬ್ರಿಕ್ ಸೀಟ್ಸು, ಕಂಪನಿ ಸೀಟ್ಸ್ ಇದು. ಅವ್ರು ಲೆದರ್ ಸೀಟ್ಸ್ ಆದಮೇಲೆ ಹಾಕಿಲ್ಲ. ಸ್ಟೀರಿಂಗ್ ಆಟೋ ಕಂಟ್ರೋಲ್ ಇದೆ. ಕಂಪನಿ ಇದು ಏರ್ ಬ್ಯಾಗ್ ಇದೆ. ಕಂಪನಿ ಸಿಸ್ಟಮ್ ಇದೆ. ನೋಡ್ತಾ ಇದ್ದೀರಾ, ಕಂಪನಿ ಸಿಸ್ಟಮ್ ಆಟೋ AC ಬರುತ್ತೆ. ಟಾಪ್ 6 ಗೇರ್ಸ್ ಬರುತ್ತೆ. ರಿವರ್ಸ್ 7 ಗೇರ್ಸು. ಅಲ್ಲಿ ರಿವರ್ಸ್ ಕ್ಯಾಮ್ರಾ ಹಾಕಿದ್ದಾರೆ. ಇನ್ನೊಂದು ಡ್ಯೂಲ್ ಏರ್ ಬ್ಯಾಗ್ನೂ ಇದೆ, ಪ್ಯಾಸೆಂಜರ್ ಏರ್ ಬ್ಯಾಗು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ವೆಹಿಕಲ್ಲು, ವೆಲ್ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ನು ಕೂಡ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ಲು. ಬ್ಯಾಕ್ ಸೈಡ್ನು ಕೂಡ ನೋಡ್ಬೋದು. ಸಿಟ್ಟಿಂಗು ಎಲ್ಲಿ ಸೀಟ್ಸ್ ಕವರ್ಸ್ ಟರ್ನ್ ಆಗಿ ಆ ಥರ ಏನಿಲ್ಲ. ತುಂಬ ಚೆನ್ನಾಗಿದೆ. ಫ್ಯಾಬ್ರಿಕ್ ಸೀಟ್ಸ್ ಇರೋದು, ವೆಲ್ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟು ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನಲ್ಲಿದೆ ವೆಹಿಕಲ್ಲು. ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಕ್ಲೈಮೇಟ್ ಅಂಟೋ ಗ್ಲಾಸ್ನೂ ಕೂಡ ಇದೆ ಇದಕ್ಕೆ. ನೋಡ್ತಾ ಇದ್ದೀರಾ, ಕ್ಲೈಮೇಟ್ ಅಂಟೋ ಗ್ಲಾಸ್ ಎಲ್ಲ ಬರುತ್ತೆ. LT ವೇರಿಯಂಟು ಕ್ರೂಸು, ಡೀಸೆಲ್ ಇಂಜಿನ್ನು. ಆ್ಯಂಡ್ ಬೂಟ್ ಸ್ಪೇಸ್ನೂ ಕೂಡ ತೋರಿಸ್ತೀನಿ ನಿಮಗೆ. ಬೂಟ್ ಸ್ಪೇಸ್ ಎಷ್ಟು ಬರುತ್ತೆ ಅಂತ ನೋಡ್ಬೋದು. ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಎಷ್ಟು ದೊಡ್ಡದಿದೆ ಬೂಟ್ ಸ್ಪೇಸು. ಆರಾಮಾಗಿ ಒಂದು 2-3 ಜನ ಮಲ್ಕೊಳ್ಬೋದು, ಅಷ್ಟು ದೊಡ್ಡ ಕಾಣಿಸ್ತಾ ಇದೆ ಬೂಟ್ ಸ್ಪೇಸು. ಚೆನ್ನಾಗಿದೆ ವೆಹಿಕಲ್ಲು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬೂಟ್ ಸ್ಪೇಸ್ ಜೊತೆಯಲ್ಲಿ. ನೋಡ್ತಾ ಇದ್ದೀರಾ, ಫ್ರೆಂಡ್ ಲೆಫ್ಟ್ ಸೈಡ್ ಟೈರ್ನು ಕೂಡ ಕಂಡೀಷನ್ ನೋಡ್ಬೋದು ಫ್ರೆಂಡ್ಸ್. ಅದೂ ಕೂಡ 75% ಟೈರ್ ಇದೆ ಲೆಫ್ಟ್ ಸೈಡು. ಆ್ಯಂಡ್ ಫ್ರಂಟ್ ಲೆಫ್ಟ್ ಸೈಡ್ ಟೈರ್ನು ಕೂಡ ನೋಡ್ಬೋದು. ಅದೂ ಕೂಡ ಆಲ್ಮೋಸ್ಟ್ 75%. 4 ಟೈರ್ಸು 75-80% ಟೈರ್ಸ್ ಇದೆ ವಿತ್ ಅಲಾಯ್ ವೀಲ್ಸು. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಇವಾಗ ರೈಟ್ ಆನ್ ಬಾಡಿ ಲೈನ್ ಆಗಿದೆ. ಇಂಟೀರಿಯರ್ ನೋಡಿದ್ದೀರಾ, ಟೈರ್ಸ್ ಕಂಡೀಷನ್ ನೋಡಿದ್ದೀರಾ, ಬೂಟ್ ಸ್ಪೇಸ್ ನೋಡಿದ್ದೀರಾ. ಇಂಜಿನ್ ರೂಮ್ ಓಪನ್ ಮಾಡಿ ಇಂಜಿನ್ ರೂಮ್ನು ತೋರಿಸ್ಬಿಡ್ತೀನಿ, ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಬೋದು. ಇಂಜಿನ್ ರೂಮು ಓಪನ್ ಮಾಡ್ತಾಯಿದ್ದೀನಿ. ಇಂಜಿನ್ ರೂಮ್ ನೋಡ್ಬೋದು ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಇಂಜಿನ್ ರೂಮು. ಇದು ಬಂದುಬಿಟ್ಟು ಇಂಜಿನೇ ಚೇಂಜ್ ಇದೆ. ಯಾವುದು ಇಂಜಿನ್ ಅಂದರೆ ಇದು ಬರೋದು ಕ್ಯಾಪ್ಟಿವಾ ಇಂಜಿನ್ ಇರೋದು ಲೇಟೆಸ್ಟು. 2010-11 ಕ್ರೂಸ್ ಇಂಜಿನ್ ಇದೆ ನಿಮಗೆ. 2013 ನಿಮಗೆ ಏನಾಗಿದೆ ಅಂದರೆ 13 ಎಂಡಿಂಗ್ ಇದು. ಆಲ್ಮೋಸ್ಟ್ 14 ಲಕ್ಕನೇ ಬರ್ಬೋದು. ಒಂದು 10 days to 15 days ವ್ಯತ್ಯಾಸ ಅಷ್ಟೇ. ಇದು ಬಂದುಬಿಟ್ಟು ಕ್ಯಾಪ್ಟಿವಾ ಇಂಜಿನ್ ಬಂದಿರೋದು ಇದರಲ್ಲಿ. ಬನ್ನಿ ಗಾಡಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಗಾಡಿನೂ ಕಂಡೀಷನ್ ಹಿಂಗೇನು ನೋಡ್ಬೋದು.
ಫ್ರೆಂಡ್ಸ್ ನೋಡಿದ್ದೀರಾ, ನಿಮಗೆ ಇಂಜಿನ್ನು ಸ್ಟಾರ್ಟ್ ಮಾಡಿ ತೋರಿಸಿದ್ದೀನಿ. ತುಂಬ ಸ್ಮೂತಾಗಿದೆ ಡೀಸೆಲ್ ಇಂಜಿನ್ನು. ಬನ್ನಿ ಫ್ರೆಂಡ್ಸ್, ಡೈರೆಕ್ಟ್ಲಿ ವೀಡಿಯೋಲಿ ಹೋಗಿ ಏನು ಡೀಟೇಲ್ಸ್ ಎಲ್ಲ ಏನಂತ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಏನು ಮಾಡಲ್, ಏನು ಪ್ರೈಸ್, ಎಷ್ಟಕ್ಕೆ ಆಗುತ್ತೆ, ಏನು ಕ್ಲೋಸಿಂಗ್ ಆಗುತ್ತೆ ಎಲ್ಲ ಒಂದು ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿದ್ದೀರಾ, ನಿಮಗೆ ರೈಟ್ ಆನ್ ಬಾಡಿ ಲೈನ್, ಇಂಟೀರಿಯರ್, ಎಕ್ಸ್ಟೀರಿಯರ್ ಪ್ರತಿಯೊಂದು ತೋರಿಸಿದ್ದೀನಿ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಇದು ಬಂದುಬಿಟ್ಟು ಚವರ್ಲೈಟ್ ಕ್ರೂಸ್ 2013 ಮಾಡಲ್ LT ವೇರಿಯಂಟು. ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗು, ABS, ಕಂಪನಿ ಸಿಸ್ಟಮ್, ಸ್ಟೀರಿಂಗ್ ಆಟೋ ಕಂಟ್ರೋಲ್, ಅಲಾಯ್ ವೀಲ್ಸು, ಫೋಕ್ ಲ್ಯಾಂಪ್, ಡಿಫಾಕರ್ ಎಲ್ಲ ಬರುತ್ತೆ. ಸನ್ರೂಫ್ ಒಂದು ಬರಲ್ಲ, ಇದು ಬಟನ್ ಸೆಟ್ನು ಕೂಡ ಇದರಲ್ಲಿ ಬರುತ್ತೆ. ಸನ್ರೂಫ್ ಮಾತ್ರ ಒಂದು ಬರಲ್ಲ, ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಬರಲ್ಲ, ಯಾಕಂದರೆ LTZ ಅಲ್ಲಿ ಇದೆ ಮಾತ್ರ ಎಲ್ಲ ಬರೋದು. ಇದು ಬಂದು ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಅರೌಂಡ್ 3,95,000 ಹೇಳ್ತಾ. ಅದು ಫಿಕ್ಸೆಡ್ ಬೇಡ, ನೆಗೋಷಿಯೇಟ್ ಪ್ರೈಸ್. ಯಾರು ಇಷ್ಟಪಡಿ ದಯವಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಶೋರೂಮ್ ಬಂದುಬಿಟ್ಟು ಜಯನಗರ್ 3rd ಬ್ಲಾಕ್, ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್, ಸಾಗರ್ ಕಾರ್ಸ್ ಅಂತ. ಗೊತ್ತಾಗಿಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ. ಸಿಗೋಣ ಎಷ್ಟು ಇವತ್ತು. ಗುಡ್ ಬೈ ಫ್ರೆಂಡ್ಸ್.